ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿದ್ಯಾಕಾಶಿ ಧಾರವಾಡದಲ್ಲಿ ತೀವ್ರಗೊಂಡ ಸರ್ಕಾರಿ ಹುದ್ದೆಯ ಕಿಚ್ಚು. ಖಾಲಿ ಹುದ್ದೆಗಳ ನೇಮಕಾತಿಗಾಗಿ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು. ಜುಬಿಲಿ ವೃತ್ತದಲ್ಲಿ ಜೋರಾದ ವಿದ್ಯಾರ್ಥಿಗಳ ಪ್ರತಿಭಟನಾ ಆಕ್ರೋಶ. ಪ್ರತಿಭಟನೆ ವೇಳೆ ಪೊಲೀಸರು ಮತ್ತು ತಹಶೀಲ್ದಾರ್ಗೆ ಕಲ್ಲೇಟು ಬಿದ್ದಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾರು ಹೊಡೆದ್ರು ಕಲ್ಲಿನಿಂದ? ವಿದ್ಯಾರ್ಥಿಗಳು ತಾನೇ ಪ್ರತಿಭಟನೆ ಮಾಡ್ತಾ ಇರೋದು. ನೋಡಿ, ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಜನ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ಲಕ್ಷಣಗಳು ಇಲ್ಲಿ ಮೇಲ್ನೋಟಕ್ಕೆ ಕಾಣಸಿಗ್ತಾ ಇದೆ. ಬ್ಯಾರಿಕೇಡ್ ಅನ್ನ ತಳ್ಳಿ ಸಚಿವರ ಭಾವಚಿತ್ರಕ್ಕೆ ಬೆಂಕಿಯನ್ನ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಕೈ ಜೋಡಿಸಿದಂತಹ ಬಿಜೆಪಿ ನಾಯಕರು ಪ್ರತಿಭಟನಾಕಾರರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಈ ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳು ಮತ್ತೆ ಪೊಲೀಸರ ನಡುವೆ ನೂಕಾಟ ತಳ್ಳಾಟ ಆಗಿದೆ. 1,500 ಪೊಲೀಸ್ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದ್ರೂ ಕೂಡ ಒಂದಷ್ಟು ನೂಕಾಟ ತಳ್ಳಾಟಗಳು ಮುಂದುವರಿತಾನೇ ಇದೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ. ಎತ್ತ ಕಣ್ಣು ಹಾಯಿಸಿದ್ರು ಕೂಡ ವಿದ್ಯಾರ್ಥಿಗಳ ಸಂಖ್ಯೆ ಕಾಣ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ಒಂದಷ್ಟು ಕಲ್ಲು ತೂರಾಟ ಆಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಮಾತಿಗೆ ಮಾತು ಕೂಡ ಬೆಳೆಸುವಂತಹ ಘಟನೆಗಳು ಕೂಡ ಸ್ಥಳದಲ್ಲಿ ಆಗ್ತಾ ಇದೆ. ನೂಕು ನುಗ್ಗಾಟ ಆಗ್ತಾ ಇದೆ. ತಮ್ಮಲ್ಲೇ ಒಗ್ಗಟ್ಟು ಪ್ರದರ್ಶನ ಇರಬೇಕು. ಬಿಜೆಪಿ ನಾಯಕರು ಕೂಡ ಹೇಳ್ತಾ ಇದ್ರು, ಮೌನವಾಗಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ. ಇಲ್ಲಿ ಮೌನಕ್ಕಿಂತ ಅತಿ ಹೆಚ್ಚು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸೋದ್ರ ಮುಖಾಂತರವೇ ಪ್ರತಿಭಟನೆ ಸಾಗ್ತಾ ಇದೆ ಅನ್ನೋದನ್ನ ನಾವು ಕಾಣ ಸಿಗ್ತಾ ಇದೆ ನಮ್ಗೆ ನೋಡೋದಕ್ಕೆ. ದೃಶ್ಯಾವಳಿಗಳಲ್ಲಿ ಒಂದೊಂದು ದೃಶ್ಯವೂ ಕೂಡ ಒಂದೊಂದು ಕಥೆಯನ್ನ ಹೇಳ್ತಾ ಇದೆ. ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ದೃಶ್ಯಾವಳಿಗಳ ಮೂಲಕ ಗಮನಿಸಬಹುದು. ಹುದ್ದೆಗಳ ನೇಮಕಾತಿಗೆ ನೋಡಿ, AKSSA ಅವರು ಈಗ ಧಾರವಾಡದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಬೃಹತ್ ಪ್ರತಿಭಟನೆ ಸಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ರಾಜ್ಯ ಸರ್ಕಾರ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಪ್ರತಿಭಟನಾಕಾರರು ಒತ್ತಾಯಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬೆಂಕಿಯನ್ನು ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಲ್ಲೇಟು ಬಿದ್ದಿದೆ ಅಧಿಕಾರಿಗಳಿಗೆ. ನೋಡಿ, ಕಲ್ಲೇಟಿನಿಂದಾಗಿ ಯಾವ ರೀತಿಯಾಗಿ ಗಾಯಗೊಂಡಿದ್ದಾರೆ ಅಧಿಕಾರಿಗಳು ಅಂತ ಹೇಳಿ. ಇವರುಗಳು ಪ್ರತಿಭಟನೆ ಮಾಡಿ ನ್ಯಾಯಯುತವಾಗಿ ಸರ್ಕಾರದ ಬಿಸಿ ಮುಟ್ಟುವಂತಹ ಕೆಲಸವನ್ನ ಮಾಡಿ ಮೌನ ಪ್ರತಿಭಟನೆ ಮಾಡಿ ಅಂತಂದರೆ ಅದ್ಯಾವುದಕ್ಕೂ ಕೂಡ ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಳ್ಳುವಂತಹ ಲಕ್ಷಣಗಳು ಕಾಣ ಸಿಗ್ತಾ ಇಲ್ಲ. ಪೊಲೀಸರಿಗೆ ಕಲ್ಲಿನಿಂದ ಹೊಡೆಯೋದು, ಈ ರೀತಿಯಾದಂತಹ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕೆಲ ಕಿಡಿಗೇಡಿಗಳು. ಮತ್ತು ಸಚಿವರ ಭಾವಚಿತ್ರಕ್ಕೆ ಬೆಂಕಿಯನ್ನು ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೌನವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಂತಹ ಬಿಜೆಪಿ ನಾಯಕರು ಎಲ್ಲಿದ್ದಾರೆ ಈಗ? ಕಲ್ಲೇಟು ಯಾಕಾಗಿ ಆಯಿತು? ಎಲ್ಲಿಂದ ಕಲ್ಲುಗಳು ಸಿಕ್ತು ವಿದ್ಯಾರ್ಥಿಗಳ ಕೈಗೆ? ಖಾಲಿ ಹುದ್ದೆಗಳ ನೇಮಕ ಮಾಡಬೇಕು ಅನ್ನೋ ಕಾರಣಕ್ಕೆ ಇವತ್ತು ಬಿಜೆಪಿ ಪ್ರತಿಭಟನೆಗೆ ಕರೆಯನ್ನು ನೀಡಿತು. ಅದರಂತೆ ಇವತ್ತು ವಿದ್ಯಾರ್ಥಿಗಳು ಬಹುದೊಡ್ಡ ಸಂಖ್ಯೆಯಲ್ಲಿ ಬಂದು ಇವತ್ತು ತಮ್ಮ ಆಕ್ರೋಶವನ್ನ ಹೊರಹಾಕುವಂತ ಕಾರ್ಯವನ್ನ ಮಾಡ್ತಿದ್ದಾರೆ. ಸದ್ಯ ನಾವೀಗ ಜುಬ್ಲಿ ವೃತ್ತದಲ್ಲಿದ್ದೀವಿ. ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಈ ರೀತಿ ಒಂದು ಪ್ರತಿಭಟನೆ ಮೂಲಕ ಇಲ್ಲಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಅಷ್ಟೇ ಅಲ್ಲದೆ ಬಿಜೆಪಿ ನಾಯಕರು ಕೂಡ ಇವತ್ತು ತಮ್ಮ ವಿದ್ಯಾರ್ಥಿಗಳಿಗೆ ಒಂದು ಸಾಥನ್ನು ನೀಡಿದ್ರು. ಇನ್ನು ಶ್ರೀನಗರ ವೃತ್ತದಿಂದ ಆರಂಭವಾದಂತಹ ಈ ಒಂದು ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗಿ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಲೇ ಬಂದರು. ರಾಜ್ಯದಲ್ಲಿ ಖಾಲಿ ಇರುವಂತಹ 2,77,000 ಹುದ್ದೆಗಳು ಶೀಘ್ರದಲ್ಲೇ ನೇಮಕ ಆಗಬೇಕು. ಅಷ್ಟೇ ಅಲ್ಲದೆ ಎಲ್ಲ ರೀತಿಯಲ್ಲಿ ಪ್ರೊಸೆಸ್ ಅನ್ನ ಇಮಿಡಿಯೇಟ್ ಅಂದ್ರೆ ಶೀಘ್ರದಲ್ಲೇ ಮಾಡಬೇಕು ಅನ್ನೋ ರೀತಿಯಾಗಿ ಇವತ್ತು ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನ
ಹೊರ ಹಾಕುವುದ್ರ ಜೊತೆಗೆ ತಮ್ಮ ಆಗ್ರಹವನ್ನ ವ್ಯಕ್ತಪಡಿಸಿದರೆ ಕೆಲವೊಂದಿಷ್ಟು ಭಾಗದಲ್ಲಿ ಫ್ಲೆಕ್ಸ್ಗಳನ್ನ ಹರಿದು ಹಾಕುವಂಥದ್ದು ಅಥವಾ ಏನು ತಮ್ಮ ಏನು ಬ್ಯಾನರ್ಗಳನ್ನ ತಿಂದ್ರು ಅವನ್ನ ಬೆಂಕಿ ಹಚ್ಚುವ ಕಾರ್ಯವನ್ನು ಮಾಡುವ ಮೂಲಕ ಸರ್ಕಾರದ ಗಮನವನ್ನು ಸೆಳೆಯುವ ಕಾರ್ಯವನ್ನು ಇವತ್ತು ವಿದ್ಯಾರ್ಥಿಗಳು ಮಾಡ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳನ್ನ ಯಾವುದೇ ರೀತಿಯಾಗಿ ಜುಬ್ಲಿ ಸರ್ಕಲ್ವರೆಗೂ ತರಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸರು ಹಲವಾರು ರೀತಿಯಾಗಿ ವ್ಯವಸ್ಥೆಯನ್ನು ಮಾಡ್ಕೊಂಡ್ರು, ಸಿಬ್ಬಂದಿಯನ್ನು ನೇಮಕವನ್ನು ಮಾಡ್ಕೊಂಡಿದ್ರು. ಆದರೆ ಎಲ್ಲವನ್ನ ಧಿಕ್ಕರಿಸಿದಂತಹ ವಿದ್ಯಾರ್ಥಿಗಳು ಇವತ್ತು ತಮ್ಮ ಆಕ್ರೋಶದ ಕಟ್ಟೆ ಯಾವ ರೀತಿ ಹೊರ ಹಾಕ್ಬೋದು ಅನ್ನೋದನ್ನ ಇವತ್ತು ಧಾರವಾಡದಲ್ಲಿ ತೋರಿಸಿದ್ದಾರೆ. ಅಷ್ಟೇ ಅಲ್ಲದೆ ಶ್ರೀನಗರ ವೃತ್ತದಿಂದ ಜುಬ್ಲಿ ವೃತ್ತದವರೆಗೂ ಕಾಲ್ನಡಿಗೆಯ ಮೂಲಕ ಇವತ್ತು ವಿದ್ಯಾರ್ಥಿಗಳು ಆಗಮಿಸಿ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸರ್ಕಾರದಲ್ಲಿ ಶೀಘ್ರವಾಗಿ ನೇಮಕಾತಿ ಆಗಬೇಕು, ಅದು ಅಷ್ಟೇ ಅಲ್ಲದೆ ಯಾವ ರೀತಿಯಾಗಿ ಹಿಂದಿನ ಸರ್ಕಾರದಲ್ಲಿ ನೇಮಕ ಆಗಿದ್ದು ಅವೆಲ್ಲವೂ ಕೂಡ ಈ ಸರ್ಕಾರದಲ್ಲೂ ಕೂಡ ಪಾರದರ್ಶಕವಾಗಿ ನೇಮಕ ಆಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಬಿಸಿಲಲ್ಲೂ ಕೂಡ ಬಂದು ತಮ್ಮ ಪ್ರತಿಭಟನೆಯನ್ನು ಈಗ ತೋರಿಸ್ತಾ ಇರುವಂಥದ್ದು. ಸದ್ಯ ವಿದ್ಯಾರ್ಥಿಗಳು ಒಂದೇ ವಿಚಾರವನ್ನು ಇಟ್ಟುಕೊಂಡು ಬಂದಿದ್ದಾರೆ. ಈಗ ನೇಮಕಾತಿ ಆಗಿರ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೊಸ ಹುದ್ದೆಗಳನ್ನು ಸೃಷ್ಟಿಯಾಗಿರ್ಬೋದು ಅಥವಾ ಈ ರೀತಿಯಾಗಿ ಎಲ್ಲವನ್ನ ಶೀಘ್ರದಲ್ಲೇ ರಾಜ್ಯ ಸರ್ಕಾರ ಮಾಡಬೇಕು, ಇಲ್ಲದಿದ್ದರೆ ನಾವು ಮತ್ತೆ ಹೋರಾಟಕ್ಕೆ ಮುಂದೆ ಆಗ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿಗಳು ನೀಡಿರುವಂಥದ್ದು. ಶ್ರೀಧರ್ ಮುಂಡ್ರಗಿ, ಗ್ಯಾರಂಟಿ ನ್ಯೂಸ್, ಧಾರವಾಡ.